ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಅಡುಗೆ ಮಾಡ್ತಾಯಿದ್ದೆ, ಅದು ನನ್ನ ಮಗಳ ಜೊತೆ. ನೋಡಿ ಹೇಗೆ ನನಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ ಅಂದ್ಬಿಟ್ಟು. ನಾನೇನಾದರೂ ಅಡುಗೆ ಮನೇಲಿ ಅಡುಗೆ ಮಾಡ್ತಾಯಿದ್ರೆ ಅಥವಾ ಏನಾದರೂ ಕೆಲಸ ಮಾಡ್ತಿದ್ದೆ, ಇನ್ ಬಿಟ್ವೀನಲ್ಲಿ ಬಂದು ನಾನು ಮಾಡ್ತೀನಿ ಅಮ್ಮ, ನಾನು ಹೆಲ್ಪ್ ಮಾಡ್ತೀನಿ, ಈ ರೀತಿ ಮಾಡ್ತಾಯಿರ್ತಾಳೆ. ಸೊ ಇವತ್ತು ಸಿಂಪಲಾಗಿ ಎಗ್ ಕರಿ ಮಾಡ್ಕೊಂಡು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡೋಕ್ಕೋಗ್ತಾಯಿದ್ದೆ. ಇದು ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಏನಿಲ್ಲ, ಸಿಂಪಲಾಗಿ ಇವಾಗ ನಾರ್ಮಲಾಗಿ ನಾವು ಎಗ್ನ ಒಡೆದು ಅಥವಾ ಬೇಯಿಸ್ಕೊಂಡು ಎಗ್ ಕರಿ ಮಾಡ್ಕೋತೀವಿ. ಸೊ ಆ ಥರ ಬೋರ್ ಆಗಿದೆ ಅಂತ ಅನಿಸಿದ್ರೆ ಈ ರೀತಿ ಮಾಡಿಕೊಂಡ್ರೆ ಒಂಥರ ಡಿಫ್ರೆಂಟಾಗಿರುತ್ತೆ. ಆಮೇಲೆ ನಿಮಗೆ ಎಗ್ ಅನ್ನೋ ಫೀಲೇ ಬರೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಎಗ್ನ ನೀಟಾಗಿ ಬೀಟ್ ಮಾಡ್ಕೊಬೇಕು. ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ನಿಮಗೆ ಹೇಗೆ ಆಪ್ಷನಲ್, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕೋಬೇಕು ಅಂದರೆ ಹಾಕೋಬೋದು. ಇಲ್ಲಾಂದರೆ ನಾನು ಇಲ್ಲಿ ಬರೀ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅಚ್ಕಾರದ ಪುಡಿ, ಪೆಪ್ಪರ್ ಪೌಡರು, ಸಾಲ್ಟು ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಡಬಲ್ ಬಾಯ್ಲ್ ಮಾಡ್ಕೋತೀನಿ ಅಷ್ಟೇ. ಇದ್ರಲ್ಲಿ ನಾನು ಕಂಪ್ಲೀಟ್ ರೆಸಿಪಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಮಾಡ್ತಾ ಟೈಮ್ ಬೇರೆ ಆಗೋಗಿತ್ತು, ನೆನಪು ಆಗಲಿಲ್ಲ. ತುಂಬ ಗ್ಯಾಪ್ ಬೇರೆ ಆಗೋಯ್ತಲ್ಲ ವೀಡಿಯೋಸ್ ಮಾಡಿ, ಸೊ ಹಾಗಾಗಿ ನೆನಪೇ ಆಗಲಿಲ್ಲ. ನಾನು ಹೇಳಿದ್ನಲ್ಲ, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು, ಸಾಲ್ಟ್ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಒಂದು ಚೂರು ಅದು ಗಂಟು ಥರ ಇರುತ್ತಲ್ವ ಮಸಾಲದು, ಅದೆಲ್ಲ ಇರಬಾರ್ದು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ನನ್ನ ಮಗಳಿಗೆ ಹೇಗೆ ಅಂದರೆ ಎಲ್ಲ ನಾನು ಮಾಡಬೇಕು ಅಮ್ಮ, ನಾನು ಮಾಡಬೇಕು ಅಂದ್ಕೊಂಡು ಅವಳನ್ನ ಮಾಡೋಣ ಅಂತ ಅಂದ್ಬಿಟ್ಟು ಆಟ ಆಡಿಸ್ಕೊಂಡು ಮಾಡಬೇಕು ಅಂತ ನನಗೂ ಆಸೆ, ಇರಿಸ್ಕೊಂಡ್ಬಿಡ್ತೀನಿ. ಆಮೇಲೆ ನೋಡಿ ಹೆಂಗೆ ಚೆಲ್ಕೊಂಡು ಎಲ್ಲ ನೀರೆಲ್ಲ ಬಿಟ್ಟು ಹಾಳು ಮಾಡಿ ಎಲ್ಲ ಅಧ್ವಾನ ಮಾಡ್ತಾಳೆ. ಆವಾಗ ಏನಾಗ್ಬಿಟ್ಟಿದೆ, ಕೋಪ ಬಂದ್ಬಿಡುತ್ತೆ. ಫುಲ್ ಎಕ್ಸಾಸ್ಟ್ ಆಗಿರ್ತೀವ ನೋಡಿ ಚೆಲ್ಲಿ ಆಮೇಲೆ ಸರಿ ಹಿಂಗಾದರೆ ಆಗಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವಳನ್ನ ತೆಗೆದು ಹೊರಗಡೆಗೆ ಬಿಟ್ಟು ನಾವು ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ನನಗೆ ಇನ್ನೊಂದು ಮಾತಾಡಬೇಕು ಅಂತ ಅಂದ್ಕೊಂಡೆ. ಏನಪ್ಪ ಅಂತಂದರೆ, ಇತ್ತೀಚೆಗೆ ನನ್ನ ವ್ಲಾಗ್ಸ್ ಹಾಕೋದು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ರೆಗ್ಯುಲರಾಗಿ ಆಗ್ತೀನಿ ಅಂತ ಹೇಳಿದ್ದೆ, ಬಟ್ ಫಾಲೋ ಅಪ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಶೋರ್ ಅಪ್ಕಮಿಂಗ್ ಡೇಸಲ್ಲಿ ಡೈಲಿ ವ್ಲಾಗ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ನನ್ನ ಚಾನಲ್ ಆಲ್ರೆಡಿ ಈಗ 64 ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರಾ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಹೀಗೆ ಸಪೋರ್ಟ್ ಮಾಡಿ, ಇನ್ನಷ್ಟು ಎನ್ಕರೇಜ್ ಮಾಡಿ. ಜೊತೆಗೆ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಇಷ್ಟ ಆಗುತ್ತೆ, ಮೋಟಿವೇಶ್ನಲ್ಲ ಅಥವಾ ಕುಕಿಂಗ್ ವ್ಲಾಗ್ಸ್ ಎಲ್ಲ ನಾರ್ಮಲ್ ಡೈಲಿ ವ್ಲಾಗ್ಸ್ ಯಾವ ರೀತಿ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ತಿಳಿಸಿದ್ರು ಕೂಡ ಇನ್ನೂ ನನಗೆ ಈಸಿ ಆಗುತ್ತೆ, ನಮಗೆ ಯಾವ ಥರ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಶೂಟ್ ಮಾಡ್ಕೊಳೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ನಾನು ಹೇಳಿದ್ನಲ್ಲ, ಈಗ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಮಿಕ್ಸ್ ಮಾಡ್ಕೊಂಡಿರೋದನ್ನ ಒಂದು ಟ್ರೇ, ನನ್ನ ಹತ್ರ ಈ ಕುಕ್ಕಿಂಗ್ ಟ್ರೇ ಮತ್ತು ಬೇಕಿಂಗ್ ಟ್ರೇ ಅವೆಲ್ಲ ಇರಲಿಲ್ಲ. ಸೊ ಹಾಗಾಗಿ ನಾರ್ಮಲ್ ಒಂದು ಸ್ಟೀಲ್ ಪಾತ್ರೆಗೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ನಾವೇನು ಮೊಟ್ಟೆದು ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಅದರೊಳಗಡೆ ಪೋರ್ ಮಾಡ್ಕೋತಾ ಇದ್ದೀನಿ. ಪೋರ್ ಮಾಡಿಕೊಂಡು ಇದನ್ನು ಡಬಲ್ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ನನ್ನ ಹತ್ರ ಸ್ಟೀಮರ್ ಇರಲಿಲ್ಲ. ಇಡ್ಲಿ ಸ್ಟೀಮರ್ ತುಂಬ ದೊಡ್ಡದು, ಸುಮ್ಮನೆ ಏನಕ್ಕೆ ಅಷ್ಟು ದೊಡ್ಡದು, ಚಿಕ್ಕ ಐಟಮ್ಗೆ ಅಂತ ಅಂದ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಯಲ್ಲಿ ನೀರು ಕುದಿವಾಗ ಅದ್ರ ಮೇಲೆ ಈ ಜಾಲರಿ ಬರುತ್ತೆ ಅಲ್ವಾ, ನಾವು ಸೊಪ್ಪೆಲ್ಲ ಸೋರಾಕೋದು, ಆ ಥರನ ಇಟ್ಕೊಂಡು ಇದನ್ನು ಅದರೊಳಗಡೆ ಇಟ್ಟು ಡಬಲ್ ಸ್ಟೀಮ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ನೀಟಾಗಿ ಒಂದು ಸ್ಪಾಂಜ್ ಕೇಕ್ ಬರುತ್ತಲ್ಲ ಆ ರೀತಿ ಬಂದಿತ್ತು. ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ಇದನ್ನು ನಾನು ಚಿಕನ್ ಮಸಾಲ ಮಾಡ್ತೀವಲ್ಲ ಆ ರೀತಿ ಮೆಥಡಲ್ಲಿ ಮಾಡಿದ್ದೆ. ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಈರುಳ್ಳಿ, ಅರ್ಧ ಟೊಮ್ಯಾಟೊ, ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಫೈನ್ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ, ನಾರ್ಮಲಾಗಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ಟೇಸ್ಟಿಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಹೇಗೆ ಡಿಮೋಲ್ಡ್ ಮಾಡ್ಕೋಬೇಕು ಅಂದರೆ, ಇವಾಗ ನೋಡಿ ಈ ಥರ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನಾನು ತೋರಿಸ್ತೀನಿ. ಈ ರೀತಿ ಬೆಂದಿದೆ ಅಲ್ವಾ, ಒಂದು 5 ನಿಮಿಷ ಬಿಟ್ಟರೆ ಅದು ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ ಬರುತ್ತೆ. ಆವಾಗ ನೋಡಿ ಟೆಸ್ಟ್ ಮಾಡಿದಾಗ ಒಳಗಡೆ ಒಂಚೂರು ವಾಟರ್ ಇಲ್ಲ, ಅಂದರೆ ಕಂಪ್ಲೀಟಾಗಿ ಬೆಂದಿದೆ ಅಂತ. ಇವಾಗ ಇದನ್ನ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಹೊರಗಡೆ ಇಟ್ಟರೆ ಸ್ವಲ್ಪ ಬಿಸಿ ಕಮ್ಮಿ ಆಗುತ್ತೆ. ಆವಾಗ ಸೈಡ್ಸ್ ಎಲ್ಲ ನೀಟಾಗಿ ಬಿಟ್ಕೊಂಡು ಬರುತ್ತೆ. ನಾರ್ಮಲ್ ಈ ಪನ್ನೀರೆಲ್ಲ ಕಟ್ ಮಾಡ್ಕೋತೀವಲ್ಲ ಆ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಮಾಡಿಕೊಂಡು ಅದನ್ನು ನಾವೇನು ಗ್ರೇವಿ ಮಾಡ್ಕೊಂಡಿರ್ತೀವಲ್ಲ, ಇನ್ನೇನು ಇಳಿಸ್ಬೇಕು ಗ್ರೇವಿ ಒಂದು 10 ಮಿನಿಟ್ಸ್ ಅನ್ನುವಾಗ ಇದನ್ನು ಕಟ್ ಮಾಡಿರೋದು. ಅದಾದಮೇಲೆ ವ್ಲಾಗ್ನ ಏನು ಮಾಡೋಕ್ಕೆ ಆಗಲಿ, ಇದು ನೆಕ್ಸ್ಟ್ ಡೇ. ನಾನು ಲಾಸ್ಟ್ ವೀಕ್ ಊರಿಗೆಲ್ಲ ಹೋಗಿ ಬಂದಲ್ಲಿ ಫೇಸ್ ಫುಲ್ಲು ಸಿಕ್ಕಾಬಟ್ಟೆ ಟ್ಯಾನ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಣ ಅಂತ ಒಂದು ರೆಮಿಡಿ ರೆಡಿ ಮಾಡ್ಕೊಂಡಿದ್ದೆ. ನಾನು ನಾರ್ಮಲಾಗಿ ನನ್ನ ಫೇಸ್ ಟ್ಯಾನ್ ಆಗಿದೆ, ಇಲ್ಲ ತುಂಬ ಡಲ್ ಅನ್ನಿಸ್ತಿದೆ ಅನ್ನುವಾಗ ನಾನು ಇದನ್ನ ಯೂಸ್ ಮಾಡ್ಕೋತೀನಿ. ಏನಿಲ್ಲ, ಅರಿಶಿನ ಮತ್ತು ಸ್ವಲ್ಪ ಮೊಸರು, ಸ್ವಲ್ಪ ಜೇನುತುಪ್ಪ ಮತ್ತು ಕಡಲೆ ಹಿಟ್ಟು ಅಷ್ಟೇ. ಇದಿಷ್ಟನ್ನು ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ನ ಫಸ್ಟು ಸ್ಕ್ರಬ್ ಮಾಡ್ಕೊಬೇಕು. ಸ್ಕ್ರಬ್ಬರ್ ಅಂದರೆ ಇವಾಗ ವಾಲ್ನಟ್ ಸ್ಕ್ರಬ್ಬರ್ ಅಥವಾ ಇಲ್ಲಾಂದರೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ರೋಸ್ ವಾಟರ್ ಯಾವುದಾದ್ರೂ ಓಕೆ, ನಿಮ್ಮ ಅನುಕೂಲ, ನಿಮ್ಮ ಫೇಸ್ಗೆ ತಕ್ಕ ಹಾಗೆ ನೀವು ಫೇಸ್ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಒಂದು 5 ನಿಮಿಷ ಈ ಬಿಸಿ ನೀರಲ್ಲಿ ಹಾವಿ ತೊಗೊಳಂಗಿದ್ರೆ ತೊಗೋಬೋದು, ಇಲ್ಲಾಂದರೆ ಬಿಸಿ ನೀರಿಗೆ ಬಟ್ಟೆನ ಅದ್ದಿ ಹಿಂಡ್ಕೊಂಡು ಅದನ್ನು
ಮುಖಕ್ಕೆ ಟ್ಯಾಪ್ ಮಾಡಿಕೊಂಡ್ರೆ ಈ ಪೋರ್ಸ್ ಎಲ್ಲ ಏನಿರುತ್ತೆ ಓಪನ್ ಆಗುತ್ತೆ ಕಂಪ್ಲೀಟಾಗಿ. ಆಮೇಲೆ ಈ ಒಂದು ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಡ್ರೈ ಆಗಿಬಿಡ್ಬೇಕು. ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. ಆಮೇಲೆ ಕಣ್ಣು ಸುತ್ತ ಕೇರ್ಫುಲ್ಲಾಗಿರಬೇಕು. ಸರಿ ಅಂದ್ಬಿಟ್ಟು ಹಾಕೋತಾ ಇದೆ, ಕರೆಂಟ್ ಹೊಂಟೋಯ್ತು. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹೆಂಗೂ ಚಾಟ್ಸಿನ ತುಂಬ ದಿನ ಆಯಿತು, ಬಂಗಾರಪೇಟೆಗೆ ಹೋಗೋಣ ಅಂತ ತನು ನನ್ನ ತಂಗಿ ಸಿಕ್ಕಾಪಟ್ಟೆ ಕೇಳ್ತಾಯಿದ್ಲು. ಹಿಂಗೂ ತಮ್ಮನೂ ಬಂದಿದ್ದ ಊರಿಂದ. ಸೊ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು, ತಮ್ಮ ಎಲ್ಲರೂ ಬಂಗಾರಪೇಟೆ ಚಾಟ್ಸ್ಗೆ ಹೋಗಿ ಚೆನ್ನಾಗಿ ಚಾಟ್ಸ್ ತಿಂದ್ಕೊಂಡು ಮನೆಗೆ ಬಂದು ಊಟ ಮಾಡಿದ್ರೆ ನಮ್ಮ ಮಮ್ಮಿ ಕೈಲಿ ಚೆನ್ನಾಗಿ ಬೈಸ್ಕೊಂಡು ಮಲ್ಕೊಂಡಿದ್ದಾಯಿತು. ಅದೇನೋ ಗೊತ್ತಿಲ್ಲ, ಚಾಟ್ಸ್ ಎಲ್ಲ ತಿನ್ಕೊಬಂದುಬಿಟ್ರೆ ಒಂದು ಸತಿ ಹೆವಿ ಆಗಿಬಿಡುತ್ತೆ. ಸೊ ತಿನ್ನೋಕ್ಕಾಗೋದಿಲ್ಲ ಊಟನ. ಇಷ್ಟ ಆಗಿತ್ತು ನನ್ನ ವ್ಲಾಗ್. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.